ಕಾವೇರಿ ಕನ್ನಡಿಗರ ಪಾಲಿನ ಜೀವನಾಡಿ. ಸುಪ್ರೀಂ ಕೋರ್ಟ್ನಲ್ಲೂ ಸದ್ಯಕ್ಕೆ ಪರಿಸ್ಥಿತಿ ನಿರಾಳ ಅನ್ನೋ ಹೊತ್ತಿಗೆ ಮಧ್ಯಾಹ್ನ ಸಿಡಬ್ಲ್ಯೂಆರ್ಸಿ ಶಾಕ್ ಕೊಟ್ಟಿದೆ. ಕೈಕೊಟ್ಟ ಮಳೆ ಖಾಲಿ ಡ್ಯಾಂನಿಂದ ನೀರು ಹರಿಸುವಂತೆ ಶಿಫಾರಸು ಮಾಡಿದೆ. ತಮಿಳುನಾಡಿಗೆ ಮುಂದಿನ 15 ದಿನಗಳ ಕಾಲ 9,000 ಕ್ಯೂಸೆಕ್ ನೀರನ್ನ ಹರಿಸೋಕೆ ಸೂಚನೆಯನ್ನ ಕೊಟ್ಟಿದೆ. ಮುಂದಿನ ಕಾನೂನು ಹೋರಾಟದ ಬಗ್ಗೆ ರಾಜ್ಯ ಸರ್ಕಾರ ಚಿಂತನೆಗೆ ಬಿದ್ದಿದೆ. ಅತ್ತ ಸುಪ್ರೀಂ ಕೋರ್ಟ್ನಲ್ಲೂ ಹೈ ವೋಲ್ಟೇಜ್ ವಾದ ಪ್ರತಿವಾದ ಮಂಡನೆಯಾಗಿದೆ. ಜವಾಬ್ದಾರಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ. ಬೆಳೆಗಲ್ಲ, ಕುಡಿಯೋಕು ನೀರಿಲ್ಲ. ಅದೆಷ್ಟು ವಾದಿಸಿದ್ರೂ ರಾಜ್ಯದ ಕಷ್ಟ ನಷ್ಟ ಕೇಳದಂತಾಗಿದೆ. ಕಾವೇರಿ ಕಣಿವೆಯಲ್ಲಿ ರಾಜ್ಯದ ಕೂಗು ಅರಣ್ಯ ರೋದನ ಆಗಿದೆ. ತಮಿಳುನಾಡು ಹಠಮಾರಿ ವಾದಕ್ಕೆ ಸಿಡಬ್ಲ್ಯೂಆರ್ಸಿಆರ್ ಮತ್ತೆ ಮಣೆ ಹಾಕಿದ್ದು ರಾಜ್ಯಕ್ಕೆ ಬರ ಸಿಡಿಲಿನ ಆದೇಶ ಕೊಟ್ಟಿದೆ. 15 ದಿನಗಳ ಕಾಲ ಪ್ರತಿದಿನ 9,000 ಕ್ಯೂಸೆಕ್ ನೀರು ಹರಿಸಲು ಸೂಚನೆ. ಮುಂದಿನ ಕಾನೂನು ಹೋರಾಟದ ಕುರಿತು ರಾಜ್ಯ ಸರ್ಕಾರದ ಚಿಂತನೆ. ಕರ್ನಾಟಕವು ರಾಜ್ಯದ ವಾಸ್ತವ ಪರಿಸ್ಥಿತಿ ಬೆಚ್ಚಿಟ್ರೂ ಕಾವೇರಿ ನೀರು ನಿಯಂತ್ರಣ ಸಮಿತಿ ಮಾತ್ರ ಮರಣ ಶಾಸನವನ್ನೇ ಬರೆದಿದೆ. ತಮಿಳುನಾಡಿಗೆ ಮತ್ತೆ 9,000 ಕ್ಯೂಸೆಕ್ ನೀರು ಹರಿಸಲು ಸೂಚನೆ ನೀಡಿದೆ. ಮುಂದಿನ 15 ದಿನಗಳ ಕಾಲ ಪ್ರತಿದಿನ 9,000 ಕ್ಯೂಸೆಕ್ ನೀರು ಹರಿಸಲು ಶಿಫಾರಸು ಮಾಡಿದೆ. ಈ ಹಿಂದೆ 12,000 ಕ್ಯೂಸೆಕ್ ನೀರು ಹರಿಸಲು ಸೂಚಿಸಿದ್ದ ಸಿಡಬ್ಲ್ಯೂಆರ್ಸಿ ಈಗ ಮತ್ತೆ 9,000 ಕ್ಯೂಸೆಕ್ಗೆ ಸೂಚನೆ ನೀಡಿದೆ. ಇತ್ತ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಕಾವೇರಿ ಕದನ ಏರ್ಪಟ್ಟಿತ್ತು. ನ್ಯಾಯಮೂರ್ತಿ ವಿಕ್ರಮ್ ನಾಥ್ ಮತ್ತು ಸಂದೀಪ್ ಮೆಹ್ತಾ ಅವರ ದ್ವಿಸದಸ್ಯ ಪೀಠದ ಮುಂದೆ ಉಭಯ ರಾಜ್ಯಗಳ ವಕೀಲರು ಅಕ್ಷರಶಃ ಅಖಾಡಕ್ಕಿಳಿದಿದ್ರು. ಇದೊಂದು ದುರಾದೃಷ್ಟವಶಾತ್ ಕರ್ನಾಟಕ ನಮಗೆ ಪ್ರಮಾಣಾನುಗುಣವಾಗಿ ನೀರನ್ನು ಹರಿಸ್ತಾ ಇಲ್ಲ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಆದೇಶಿಸಿದ್ರೂ ಕೂಡ ಕರ್ನಾಟಕ ನಮಗೆ ನಿಗದಿತ ಪ್ರಮಾಣದ ನೀರನ್ನ ಬಿಡ್ತಾ ಇಲ್ಲ. ತಮಿಳುನಾಡು ಮಾಡುತ್ತಿರುವಂತಹ ಆರೋಪ ಸುಳ್ಳು. ನಾವು ಈಗಾಗಲೇ ಸಾಕಷ್ಟು ನೀರನ್ನ ಹರಿಸ್ತಾ ಇದ್ದೀವಿ. ಕರ್ನಾಟಕ ನೀಡಿದ ಅಂಕಿಅಂಶಗಳ ಪ್ರಕಾರ ಈಗಾಗಲೇ ನಿಮಗೆ ಹೆಚ್ಚುವರಿ ನೀರನ್ನ ಒದಗಿಸಲಾಗಿದೆ ಅಲ್ವಾ? ಕಾವೇರಿ ಪ್ರಾಧಿಕಾರದ ಅಧಿಕಾರ ಮತ್ತು ಕರ್ತವ್ಯಗಳನ್ನ ಕೋರ್ಟ್ ಗಮನಿಸಬೇಕು. ಕರ್ನಾಟಕ ತನ್ನ ರೈತರ ಬೆಳೆಗೆ ನೀರು ಬಳಸ್ಕೊಳ್ತಾ ಇದೆ, ಆದ್ರೆ ನಮಗೆ ನೀರಿಲ್ಲ ಅಂತ ಹೇಳ್ತಾ ಇದೆ. ಕಾವೇರಿ ನಿರ್ವಹಣಾ ಪ್ರಾಧಿಕಾರದ ಆದೇಶದ ಪ್ರಕಾರವೇ ನೀರು ಹರಿತಾ ಇದೆ. ತಕ್ಷಣ ನೀರು ಬಿಡುವಂತೆ ನಿರ್ದೇಶಿಸಿ ಎಂಬಂತಹ ತಮಿಳುನಾಡು ಒತ್ತಾಯ ಒಪ್ಪುವಂತದ್ದಲ್ಲ. ಈಗ ಸಮಸ್ಯೆ ಏನಿದೆ? ಏನಾದರೂ ದೂರುಗಿದ್ರೆ, ಸಮಸ್ಯೆ ಇದ್ರೆ ಮೊದಲು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಮುಂದೆ ಹೋಗಿ ಅಗತ್ಯ ಅಂಕಿಅಂಶಗಳ ಜೊತೆಗೆ ಮುಂದಿನ ಸೋಮವಾರ ಬನ್ನಿ. ಈಗ ವಿಚಾರಣೆಯನ್ನ ಮುಂದೂಡ್ತಿದ್ದೀವಿ. ನಮ್ಮ ನೀರು ನಮ್ಮ ಹಕ್ಕು. ಮಂಡ್ಯದಲ್ಲಿ ಕಾವೇರಿದ ಕಿಚ್ಚು. ಕಬಿನಿ ಡ್ಯಾಂ ಖಾಲಿ ಖಾಲಿ. ಮೈಸೂರಿನಲ್ಲಿ ರೈತರ ಚಕಮಕಿ. ಇತ್ತ ತಮಿಳುನಾಡಿಗೆ ಕೆಆರ್ಎಸ್ನಿಂದ ನೀರು ಬಿಡುಗಡೆ ವಿರೋಧಿಸಿ ಮಂಡ್ಯದಲ್ಲಿ ಪ್ರತಿಭಟನೆ ಅನ್ನೋದು ಆರದ ಕಿಚ್ಚಾಗಿದೆ. ಮಂಡ್ಯದ ಸಂಜಯ್ ವೃತ್ತದಲ್ಲಿ ಕರವೇ ಆಕ್ರೋಶ ಹೊರಹಾಕಿದ್ರೆ, ಅತ್ತ ಕಬಿನಿ ಡ್ಯಾಂನಿಂದ ನೀರು ಬಿಡುಗಡೆ ಖಂಡಿಸಿ ಮೈಸೂರಿನ ಮೂಡಾ ಕಚೇರಿಗೆ ರೈತರು ಮುತ್ತಿಗೆ ಹಾಕಿದ್ರು. ಸಯ್ಯಾಜಿರಾವ್ ಹೆಚ್ಡಿ ಕೋಟೆ ರಸ್ತೆ ತಡೆದು ಸರ್ಕಲ್ನ 4 ಭಾಗ ಬ್ಲಾಕ್ ಮಾಡಿದ್ರು. ಕಬಿನಿ ಡ್ಯಾಮ್ನ ಭಾಗವನ್ನ ನಾವು ಬಂದ್ ಮಾಡಬೇಕಾಗತ್ತೆ. ನಾವು ತಮಿಳುನಾಡು ಕೊಡುಗಡೆಯಿಂದ ನೀರಿದ್ದಾಗ ನೀರಿಲ್ಲ. ಈ ಪರಿಸ್ಥಿತಿ ಇವತ್ತು ಬರ ಬಂದಿದೆ. ಸರ್ಕಾರವೇ 100-157 ತಾಲೂಕು ಬರ ಇದೆ ಅಂತ ಹೇಳಿದರೆ, ಮೊನ್ನೆ ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡುವಾಗ ನಮ್ಮ ಜಿಲ್ಲೆ 9 ತಾಲೂಕು ಕೂಡ ಸಂಪೂರ್ಣ ಬರ ಆಗತ್ತೆ ಅಂತ ಹೇಳಿದ್ದಾರೆ. ಬರ ಇದ್ದಾಗ ನಮ್ಮ ಜನ ಎದ್ದು ಜಿಲ್ಲಾ ಬೇಜವಾಬ್ದಾರಿ ಜಿಲ್ಲಾ ಉಸ್ತುವಾರಿ ಸಚಿವರು ಒಟ್ಟಾರೆ ಸುಪ್ರೀಂ ಕೋರ್ಟ್ನಲ್ಲಿ ಅಲ್ಪ ನಿರಾಳತೆ ಸಿಕ್ಕಿದೆ ಅನ್ನೋ ಹೊತ್ತಿಗೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಸೂಚನೆ ಆಘಾತ ನೀಡಿದೆ. ಕಾವೇರಿ ಕೊಳ್ಳದ ರೈತರ ಹಿತರಕ್ಷಣೆಗೆ ಸರ್ಕಾರ ಯಾವ ತೀರ್ಮಾನಗಳನ್ನ ಕೈಗೊಳ್ಳುತ್ತೆ ಅನ್ನೋದು ಕಾದು ನೋಡಬೇಕಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.